ಗೃಹಲಕ್ಷ್ಮಿ ಹಣ ಪಡೆಯುತ್ತಿದ್ದ ಮಹಿಳೆಯರಿಗೆ ನಾಳೆಯಿಂದ ಹಣ ಡಬಲ್ 2,000 ಬದಲಾಗಿ 4,000 ಹಣ ಸಿಗ್ತಿದೆ. ಸ್ನೇಹಿತರೆ, ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಯಾರ್ಯಾರೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀರಾ, ಅಂದರೆ ಯಾರ್ಯಾರೆಲ್ಲ ತಗೊಳ್ತಾ ಇದ್ದಾರೆ, 2,000 ರೂಪಾಯಿ ಹಣ ತಿಂಗಳ ಯಾರ್ಯಾರೆಲ್ಲ ತಗೊಳ್ತಾ ಇದ್ದೀರಾ, ನಿಮ್ಗೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇನಂತಂದರೆ, ಈಗ ಮುಂದಿನ ತಿಂಗಳಿಂದ ಅದು ಡಬಲ್ ಆಗುತ್ತೆ. ಅಂದರೆ ಯಾವ ರೀತಿಯಾಗಿ ಡಬಲ್ ಆಗುತ್ತೆ ಅಂತಂದರೆ, ನಿಮ್ಮ ಒಂದು ಹಣ 2,000 ರೂಪಾಯಿ ಹಣ ಏನು ಬರ್ತಾ ಇತ್ತು, ಆ ಒಂದು ಹಣನ ನಿಮಗೆ ಬಂದಿದ್ದ ತಕ್ಷಣದಲ್ಲೇ ಖರ್ಚಾಗಿ ಹೋಗ್ತಾ ಇತ್ತು. ನೀವು ಅದನ್ನು ಖರ್ಚು ಮಾಡಿಬಿಡ್ತಾ ಇದ್ರಿ. ಇವಾಗ ಆ ರೀತಿಯಾಗಿಲ್ಲ. ನಿಮ್ಗೇನಾದರೂ ಇಷ್ಟ ಇದ್ದರೆ ನೀವು ಇವಾಗ ಒಂದು ಚಿಟ್ ಫಂಡ್ ಏನು ಬರುತ್ತಲ್ಲ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಅದರಲ್ಲಿ ನಿಮ್ಮ ಒಂದು 2,000 ರೂಪಾಯಿ ಹಣ ನಿಮಗೆ ಬರೋದಿಲ್ಲ, ಅದ್ರ ಬದಲಾಗಿ ಆ ಒಂದು ಚಿಟ್ ಫಂಡ್ಗೆ ಹೋಗುತ್ತೆ. ಅದಾದ ನಂತರದಲ್ಲಿ ಇಂತಿಷ್ಟು ವರ್ಷಗಳಂತ ಬಿಟ್ಟಾಗ ಅಲ್ಲಿ ಬಡ್ಡಿ ಕೂಡ ಸೇರಿ ಅದಾದ ನಂತರದಲ್ಲಿ ನಿಮಗೆ ಡಬಲ್ ಹಣನೂ ಕೂಡ ಸಿಗ್ಬೋದು. ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನಮಗೆ ಇಲ್ಲ 2,000 ರೂಪಾಯಿ ನಮಗೆ ತುಂಬಾ ಅಗತ್ಯ ಇದೆ, ತಿಂಗಳ ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಬಿಟ್ಟು ನಮಗೆ ಬೇರೆ ರೀತಿಯಾಗಿ ಯಾವುದೇ ರೀತಿಯಾದ ಒಂದು ಸಾಮಗ್ರಿಗಳನ್ನ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ಅಂತ ಏನಿರ್ತಿರಲ್ವ, ನೀವು ಖಂಡಿತವಾಗ್ಲೂ 2,000 ರೂಪಾಯಿ ಹಣನ ತಿಂಗಳ ತಗೋಬೋದು. ಇಲ್ಲ ಅಂತಂದರೆ ನಿಮ್ಮ ಒಂದು ಹಣ 2,000 ರೂಪಾಯಿ ಹಣ ಏನಕ್ಕೆ ನಮಗೆ ಇವಾಗ ಸದ್ಯಕ್ಕೆ ಬೇಡವಾಗಿತ್ತು, ಈ 2,000 ರೂಪಾಯಿ ಹಣ ಬೇಡವಾಗಿತ್ತು ಅಂತ ಯಾರ್ಯಾರೆಲ್ಲ ಹೇಳ್ತೀರಿ, ನೀವು ಆ ಒಂದು ಚಿಟ್ ಫಂಡ್ ಏನಿದೆ ಅದರಲ್ಲಿ ನೀವು ಹಾಕಿದ್ರೆ, ಆ ಹೂಡಿಕೆ ಮಾಡಿದ್ರೆ ನಿಮಗೆ ಯಾವಾಗ ಒಂದು ಹಣದ ಅವಶ್ಯಕತೆ ಇರುತ್ತೆ ಆವಾಗ ತಗೋಬೋದು. ಆವಾಗ ಈ ಒಂದು 2,000 ರೂಪಾಯಿ ಹಣದ ಜೊತೆಗೆ ಆ ಒಂದು ಬಡ್ಡಿನೂ ಕೂಡ ಸೇರಿಸಿ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಧನ್ಯವಾದ. ಸ್ನೇಹಿತರೆ, ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಯಾರ್ಯಾರೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀರಾ, ಅಂದರೆ ಯಾರ್ಯಾರೆಲ್ಲ ತಗೊಳ್ತಾ ಇದ್ದಾರೆ, 2,000 ರೂಪಾಯಿ ಹಣ ತಿಂಗಳ ಯಾರ್ಯಾರೆಲ್ಲ ತಗೊಳ್ತಾ ಇದ್ದೀರಾ, ನಿಮ್ಗೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇನಂತಂದರೆ, ಈಗ ಮುಂದಿನ ತಿಂಗಳಿಂದ ಅದು ಡಬಲ್ ಆಗುತ್ತೆ. ಅಂದರೆ ಯಾವ ರೀತಿಯಾಗಿ ಡಬಲ್ ಆಗುತ್ತೆ ಅಂತಂದರೆ, ನಿಮ್ಮ ಒಂದು ಹಣ 2,000 ರೂಪಾಯಿ ಹಣ ಏನು ಬರ್ತಾ ಇತ್ತು, ಆ ಒಂದು ಹಣನ ನಿಮಗೆ ಬಂದಿದ್ದ ತಕ್ಷಣದಲ್ಲೇ ಖರ್ಚಾಗಿ ಹೋಗ್ತಾ ಇತ್ತು. ನೀವು ಅದನ್ನು ಖರ್ಚು ಮಾಡಿಬಿಡ್ತಾ ಇದ್ರಿ. ಇವಾಗ ಆ ರೀತಿಯಾಗಿಲ್ಲ. ನಿಮ್ಗೇನಾದರೂ ಇಷ್ಟ ಇದ್ದರೆ ನೀವು ಇವಾಗ ಒಂದು ಚಿಟ್ ಫಂಡ್ ಏನು ಬರುತ್ತಲ್ಲ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಅದರಲ್ಲಿ ನಿಮ್ಮ ಒಂದು 2,000 ರೂಪಾಯಿ ಹಣ ನಿಮಗೆ ಬರೋದಿಲ್ಲ, ಅದ್ರ ಬದಲಾಗಿ ಆ ಒಂದು ಚಿಟ್ ಫಂಡ್ಗೆ ಹೋಗುತ್ತೆ. ಅದಾದ ನಂತರದಲ್ಲಿ ಇಂತಿಷ್ಟು ವರ್ಷಗಳಂತ ಬಿಟ್ಟಾಗ ಅಲ್ಲಿ ಬಡ್ಡಿ ಕೂಡ ಸೇರಿ ಅದಾದ ನಂತರದಲ್ಲಿ ನಿಮಗೆ ಡಬಲ್ ಹಣನೂ ಕೂಡ ಸಿಗ್ಬೋದು. ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನಮಗೆ ಇಲ್ಲ 2,000 ರೂಪಾಯಿ ನಮಗೆ ತುಂಬಾ ಅಗತ್ಯ ಇದೆ, ತಿಂಗಳ ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಬಿಟ್ಟು ನಮಗೆ ಬೇರೆ ರೀತಿಯಾಗಿ ಯಾವುದೇ ರೀತಿಯಾದ ಒಂದು ಸಾಮಗ್ರಿಗಳನ್ನ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ಅಂತ ಏನಿರ್ತಿರಲ್ವ, ನೀವು ಖಂಡಿತವಾಗ್ಲೂ 2,000 ರೂಪಾಯಿ ಹಣನ ತಿಂಗಳ ತಗೋಬೋದು. ಇಲ್ಲ ಅಂತಂದರೆ ನಿಮ್ಮ ಒಂದು ಹಣ 2,000 ರೂಪಾಯಿ ಹಣ ಏನಕ್ಕೆ ನಮಗೆ ಇವಾಗ ಸದ್ಯಕ್ಕೆ ಬೇಡವಾಗಿತ್ತು, ಈ 2,000 ರೂಪಾಯಿ ಹಣ ಬೇಡವಾಗಿತ್ತು ಅಂತ ಯಾರ್ಯಾರೆಲ್ಲ ಹೇಳ್ತೀರಿ, ನೀವು ಆ ಒಂದು ಚಿಟ್ ಫಂಡ್ ಏನಿದೆ ಅದರಲ್ಲಿ ನೀವು ಹಾಕಿದ್ರೆ, ಆ ಹೂಡಿಕೆ ಮಾಡಿದ್ರೆ ನಿಮಗೆ ಯಾವಾಗ ಒಂದು ಹಣದ ಅವಶ್ಯಕತೆ ಇರುತ್ತೆ ಆವಾಗ ತಗೋಬೋದು. ಆವಾಗ ಈ ಒಂದು 2,000 ರೂಪಾಯಿ ಹಣದ ಜೊತೆಗೆ ಆ ಒಂದು ಬಡ್ಡಿನೂ ಕೂಡ ಸೇರಿಸಿ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಧನ್ಯವಾದ. ಸ್ನೇಹಿತರೆ, ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಯಾರ್ಯಾರೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀರಾ, ಅಂದರೆ ಯಾರ್ಯಾರೆಲ್ಲ ತಗೊಳ್ತಾ ಇದ್ದಾರೆ, 2,000 ರೂಪಾಯಿ ಹಣ ತಿಂಗಳ ಯಾರ್ಯಾರೆಲ್ಲ ತಗೊಳ್ತಾ ಇದ್ದೀರಾ, ನಿಮ್ಗೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇನಂತಂದರೆ, ಈಗ ಮುಂದಿನ ತಿಂಗಳಿಂದ ಅದು ಡಬಲ್ ಆಗುತ್ತೆ. ಅಂದರೆ ಯಾವ ರೀತಿಯಾಗಿ ಡಬಲ್ ಆಗುತ್ತೆ ಅಂತಂದರೆ, ನಿಮ್ಮ ಒಂದು ಹಣ 2,000 ರೂಪಾಯಿ ಹಣ ಏನು ಬರ್ತಾ ಇತ್ತು, ಆ ಒಂದು ಹಣನ ನಿಮಗೆ ಬಂದಿದ್ದ ತಕ್ಷಣದಲ್ಲೇ ಖರ್ಚಾಗಿ ಹೋಗ್ತಾ ಇತ್ತು. ನೀವು ಅದನ್ನು ಖರ್ಚು ಮಾಡಿಬಿಡ್ತಾ ಇದ್ರಿ. ಇವಾಗ ಆ ರೀತಿಯಾಗಿಲ್ಲ. ನಿಮ್ಗೇನಾದರೂ ಇಷ್ಟ ಇದ್ದರೆ ನೀವು ಇವಾಗ ಒಂದು ಚಿಟ್ ಫಂಡ್ ಏನು ಬರುತ್ತಲ್ಲ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಅದರಲ್ಲಿ ನಿಮ್ಮ ಒಂದು 2,000 ರೂಪಾಯಿ ಹಣ ನಿಮಗೆ ಬರೋದಿಲ್ಲ, ಅದ್ರ ಬದಲಾಗಿ ಆ ಒಂದು ಚಿಟ್ ಫಂಡ್ಗೆ ಹೋಗುತ್ತೆ. ಅದಾದ ನಂತರದಲ್ಲಿ ಇಂತಿಷ್ಟು ವರ್ಷಗಳಂತ ಬಿಟ್ಟಾಗ ಅಲ್ಲಿ ಬಡ್ಡಿ ಕೂಡ ಸೇರಿ ಅದಾದ ನಂತರದಲ್ಲಿ ನಿಮಗೆ ಡಬಲ್ ಹಣನೂ ಕೂಡ ಸಿಗ್ಬೋದು. ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನಮಗೆ ಇಲ್ಲ 2,000 ರೂಪಾಯಿ ನಮಗೆ ತುಂಬಾ ಅಗತ್ಯ ಇದೆ, ತಿಂಗಳ ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಬಿಟ್ಟು ನಮಗೆ ಬೇರೆ ರೀತಿಯಾಗಿ ಯಾವುದೇ ರೀತಿಯಾದ ಒಂದು ಸಾಮಗ್ರಿಗಳನ್ನ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ಅಂತ ಏನಿರ್ತಿರಲ್ವ, ನೀವು ಖಂಡಿತವಾಗ್ಲೂ 2,000 ರೂಪಾಯಿ ಹಣನ ತಿಂಗಳ ತಗೋಬೋದು. ಇಲ್ಲ ಅಂತಂದರೆ ನಿಮ್ಮ ಒಂದು ಹಣ 2,000 ರೂಪಾಯಿ ಹಣ ಏನಕ್ಕೆ ನಮಗೆ ಇವಾಗ ಸದ್ಯಕ್ಕೆ ಬೇಡವಾಗಿತ್ತು, ಈ 2,000 ರೂಪಾಯಿ ಹಣ ಬೇಡವಾಗಿತ್ತು ಅಂತ ಯಾರ್ಯಾರೆಲ್ಲ ಹೇಳ್ತೀರಿ, ನೀವು ಆ ಒಂದು ಚಿಟ್ ಫಂಡ್ ಏನಿದೆ ಅದರಲ್ಲಿ ನೀವು ಹಾಕಿದ್ರೆ, ಆ ಹೂಡಿಕೆ ಮಾಡಿದ್ರೆ ನಿಮಗೆ ಯಾವಾಗ ಒಂದು ಹಣದ ಅವಶ್ಯಕತೆ ಇರುತ್ತೆ ಆವಾಗ ತಗೋಬೋದು. ಆವಾಗ ಈ ಒಂದು 2,000 ರೂಪಾಯಿ ಹಣದ ಜೊತೆಗೆ ಆ ಒಂದು ಬಡ್ಡಿನೂ ಕೂಡ ಸೇರಿಸಿ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಧನ್ಯವಾದ.